ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ದಾರಿ ತಪ್ಪಿಸುತ್ತಿರುವ ಪ್ರಾದೇಶಿಕ ಪಕ್ಷಗಳು, ದೇಶದ ಗಮನ ಸೆಳೆದಿರುವ ಲೋಕಸಭಾ ಚುನಾವಣೆ, ಮಂಡ್ಯದಲ್ಲಿ ಕುಮಾರ ಬಂಗಾರಪ್ಪ ಹೇಳಿಕೆ. ನಾಗಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ವ್ಯಾಪಕ ಪ್ರಚಾರ, ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ, ಚಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿ. ಬಂಡಾಯ ಶಮನಕ್ಕೆ ಯತ್ನ, ಪಾಂಡವಪುರದಲ್ಲಿ ಸಭೆ, ಸಚಿವ ಪುಟ್ಟರಾಜರವರಿಂದ ಸಂಧಾನ ಯಶಸ್ವಿ. ಸಂಭ್ರಮದ ರಾಮನವಮಿ ಆಚರಣೆ, ಗಣ್ಯರಿಂದ ಶ್ರೀರಾಮನ ಗುಣಗಾನ, ಭಕ್ತರಿಗೆ ಮಜ್ಜಿಗೆ ಪಾನಕ ವಿತರಣೆ. ಪ್ರಸ್ತುತ ಲೋಕಸಭಾ ಚುನಾವಣೆ ದೇಶದ ಗಮನ ಸೆಳೆದಿದ್ದು, ಪ್ರಾದೇಶಿಕ ಪಕ್ಷಗಳು ಜನರನ್ನ ಹಾದಿ ತಪ್ಪಿಸುತ್ತಿವೆ ಎಂದು ಮಾಜಿ ಸಚಿವರು ಹಾಗೂ ಬಿಜೆಪಿ ಮುಖಂಡರಾದ ಕುಮಾರ್ ಬಂಗಾರಪ್ಪ ಗಂಭೀರವಾಗಿ ಆಪಾದನೆ ಮಾಡಿದರು. ಮಂಡ್ಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಕುಮಾರ್ ಬಂಗಾರಪ್ಪ, ಇಡೀ ದೇಶ ಮೋದಿಯವರ ಕಾರ್ಯಕ್ರಮಗಳನ್ನು ಬೆಂಬಲಿಸುತ್ತಿದೆ. ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಮೈತ್ರಿ ಸರ್ಕಾರದ ಬಗ್ಗೆ ಹೊಂದಾಣಿಕೆ ಕಾಣುತ್ತಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಪ್ರಜ್ಞಾವಂತ ಮತದಾರರಿದ್ದಾರೆ ಎಂದರು. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ದನ್ನ ಇನ್ನೂ 4-5 ವರ್ಷದಲ್ಲಿ ನಾವು ತೀರಿಸಬೇಕಾಗತ್ತೆ ಅಂತೇಳಿ ಘೋಷಣೆ ಮಾಡಿದವರು ಸಿದ್ದರಾಮಯ್ಯನವರು, ನಾವಲ್ಲ. ಇವಾಗ ಅಲ್ಲಿ ತೀರಿಸಿರ್ತಕ್ಕಂಥದ್ದು ಲೋಕಲ್ ಗೌರ್ಮೆಂಟ್ಸು, ಸ್ಟೇಟ್ ಗೌರ್ಮೆಂಟ್ಸು ಅವರ ಹಣಕಾಸಿನ ವ್ಯವಸ್ಥೆ ಮೇಲೆ ಮಾಡಿದ್ದಾರೆ ಹೊರತು ಇಲ್ಲಿ ಗೌರ್ಮೆಂಟ್ನಲ್ಲಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಇಟ್ ಈಸ್ ಟೋಟ್ಲಿ ಬ್ಯಾಂಕ್ರಪ್ಟ್. ಇವತ್ತು ಎಲ್ಲೂ ಕೂಡ ನಿಮಗೆ ಹಣ ಇಲ್ಲ. ಇವತ್ತು ಅಂಥ ಪರಿಸ್ಥಿತಿನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿ ಮಾಡಿದವರು ಯಾರು? ಹಿಂದಿನ ಸರ್ಕಾರ ಮತ್ತು ಇವಾಗ ಆಡಳಿತ ಮಾಡ್ತಕ್ಕಂಥ ಸರ್ಕಾರ. ಸೊ ನೀವು ಯಾವ್ಯಾವ ಯೋಜನೆಗಳಿದ್ದಾವೋ ಗ್ರಾಮ ಪಂಚಾಯತಿಗಳಲ್ಲಿ ಯೋಜನೆಗಳಲ್ಲಿ ಟೀಚರ್ ಸಂಬಳದಿಂದ ಹಿಡಿದ್ಬಿಟ್ಟು, ಕಾರ್ಯಕ್ರಮದಿಂದ ಹಿಡಿದ್ಬಿಟ್ಟು ಎಲ್ಲ ದುಡ್ಡುಗಳನ್ನೂ ಕೂಡ ವಿತ್ಡ್ರಾ ಮಾಡ್ಕೊಂಡು ಸಾಲ ಮನ್ನಾಕ್ಕೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಡೈವರ್ಟ್ ಮಾಡ್ಕೊಂಡು ಇವತ್ತು ಹಾಸನಕ್ಕೆ, ಮಂಡ್ಯಕ್ಕೆ ಬೇಕಾಗಿರ್ತಕ್ಕಂಥ JDS ಶಾಸಕರಿಗೆ, JDS ಇದಕ್ಕೆ ತೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇದೇ ಸರ್ಕಾರ ಮಾಡಿದೆ. ಹಾಗಾಗಿ ಇಟ್ ಈಸ್ ಅ ಟೋಟಲ್ ಮೆಸ್ಡ್ ಅಪ್ ಮಿಸ್ಯೂಸ್ ಆಫ್ ದಿಸ್ ಗೌರ್ಮೆಂಟ್ ಆ್ಯಂಡ್ ವಿಷನ್ ಇಲ್ಲದೆ ಇರತಕ್ಕಂಥ ಸರ್ಕಾರವನ್ನು ಕುಮಾರಸ್ವಾಮಿ ಅವರು ಮತ್ತು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದೆ. ಜನಧನ ಅಕೌಂಟಿಗೆ ಈಗಾಗಲೇ ಆಯುಷ್ಮಾನ ಕಾರ್ಯಕ್ರಮದಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಇದೇ ಜನಧನ ರೂಪದಲ್ಲಿ ಕೊಟ್ಟಿದ್ದೀವಿ. ಇದೇ ಕಿಸಾನ್ ಸನ್ಮಾನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದೇ ಅಕೌಂಟಿಗೆ ಹೋಗುತ್ತೆ, ಅದೇ ಆಧಾರ್ ಕಾರ್ಡದ ಅದೇ ರೈತನಿಗೆ ಹೋಗುತ್ತೆ, ಅದೇ ಬಡವನಿಗೆ ಹೋಗುತ್ತೆ. ಮತ್ತು ಅಲ್ಪಸಂಖ್ಯಾತರ ವಕ್ಫ್ ಬೋರ್ಡಿಂದ ತಂದಿರತಕ್ಕಂಥ ದುಡ್ಡು ಕೂಡ ಅದೇ ಆಧಾರ್ ಕಾರ್ಡು, ಅದೇ ಜನಧನ್ ಖಾತೆಗೆ ಹೋಗುತ್ತೆ. ಸುಮಲತಾ ಅಂಬರೀಶ್ ಪರ ದೊಡ್ಡ ಅಲೆ ಎದ್ದಿದೆ. ವಿರೋಧದ ಅಲೆಯನ್ನು ಸುಮಲತಾ ಅವರು ಬಳಸಿಕೊಳ್ಳುತ್ತಿದ್ದಾರೆ. ಅಂಬರೀಶ್ ಅವರು ಮಾಡಿದ ಕೆಲಸಗಳನ್ನು ಜನರು ಮರೆತಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ವತಃ ಮೋದಿಯವರೇ ಸುಮಲತಾರವರನ್ನು ಬೆಂಬಲಿಸುವಂತೆ ಸೂಚನೆ ನೀಡಿದ್ದಾರೆ ಎಂದ ಅವರು, ಮತದಾರರು ಬೊಗಳೆ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದರು. ಇಲ್ಲಿ ಜಾತಿಗೆ ಸ್ಥಾನಮಾನ ಕೊಡಬಾರ್ದು, ಇಲ್ಲಿ ಯಾವುದೇ ಥರದ ಹಣಕ್ಕೆ ಸ್ಥಾನಮಾನ ಕೊಡಬಾರ್ದು. ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಏನು ಎಲೆಕ್ಷನ್ ಕಮಿಷನ್ ಅವರು ಇವತ್ತು DC ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಾಬೀತು ಮಾಡ್ತದೆ ಜನತೆ ಪರವಾಗಿರ್ತಕ್ಕಂಥ ಅಲೆಯ ವಿರುದ್ಧವಾಗಿ ಈ ಸಮ್ಮಿಶ್ರ ಸರ್ಕಾರ, ಈ JDS ಮತ್ತು ಕಾಂಗ್ರೆಸ್ಸಿನ ನಾಯಕರು ಒಂದು ಪ್ರಜಾಪ್ರಭುತ್ವವನ್ನು ತುಳಿದು ಹಾಕ್ತಕ್ಕಂಥ ಅಥವಾ ಅದನ್ನು ಕಂಪ್ಲೀಟಾಗಿ ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ 18ನೇ ತಾರೀಕಿಗೆ ಮಂಡ್ಯದ ಜನತೆ ಮತ್ತು ಈ ಭಾಗಗಳು 18ನೇ ತಾರೀಕಿಗೆ ಹೋಗ್ತಕ್ಕಂಥ ಈ ಜಿಲ್ಲೆಗಳು, ಈ ಪಾರ್ಲಿಮೆಂಟ್ರಿ ಕ್ಷೇತ್ರಗಳೇನಿದ್ದಾವೆ, ಸ್ಪಷ್ಟತೆ ಇದೆ. ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸ್ಥಾನ BJP ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳು ಏನು ಇವತ್ತಿದ್ದಾರೆ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಾದ ನಮ್ಮೆಲ್ಲರೂ ಕೂಡ ತುಂಬ ಸ್ಪಷ್ಟತೆ ಇದೆ. ವಿಶೇಷವಾಗಿ ಮಂಡ್ಯದ ಒಂದೊಂದು ಹಂತದಲ್ಲೂ ಕೂಡ ಇಲ್ಲಿ ಜನತೆ ಬಹಳ ಸೂಕ್ಷ್ಮತೆಯಿಂದ ರಾಜಕಾರಣವನ್ನು ಅನುಭವದಲ್ಲಿ ಬಂದಿರತಕ್ಕಂಥವ್ರು ಅವರೆಲ್ಲರೂ ಕೂಡ ಇದೆ. ಅಂಬರೀಷ್ ಅವರ ಹೆಸರನ್ನ ಉಳಿಸಬೇಕು, ಮಂಡ್ಯ ನೀರಾವರಿನ ಉಳಿಸ್ಕೋಬೇಕು, ಮಂಡ್ಯದ ಅಭಿವೃದ್ಧಿನ ಉಳಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರಿಗೂ ಇದೆ. ಗೋಷ್ಠಿಯಲ್ಲಿ ಅಶ್ವಥ್ ನಾರಾಯಣ, ಕೆ ನಾರಾಯಣಗೌಡ, ಯುವರಾಜ್, ಆತ್ಮಾನಂದ, ಪ್ರಕಾಶ್ ಉಪಸ್ಥಿತರಿದ್ದರು. ರೈತರು, ಬಡವರು, ದೀನದಲಿತರ ಪರ ಎಳ್ಳಷ್ಟು ಕಾಳಜಿ ಇಲ್ಲದ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಮಾಜಿ ಪ್ರಧಾನಿ ಹಾಗೂ JDS ಪಕ್ಷದ ವರಿಷ್ಠರಾದ HD ದೇವೇಗೌಡ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ದರು. ಮಳವಳ್ಳಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದ JDS ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಮೈತ್ರಿ ಪಕ್ಷಗಳ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲುವುದಿಲ್ಲ ಎಂದು ಹಿಂದೆಯೇ ಹೇಳಿದ್ದೆ. ಆದರೆ ಅನಿವಾರ್ಯವಾಗಿ ಪ್ರಧಾನಿ ಮೋದಿ ಅವರ ದುರಾಡಳಿತದಿಂದ ದೇಶ ಹಾಳಾಗುತ್ತಿರುವುದನ್ನು ನೋಡಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲದ ಕಾರಣ ನನ್ನ ಅನಾರೋಗ್ಯವನ್ನು ಲೆಕ್ಕಿಸದೆ ಚುನಾವಣೆಗೆ ನಿಂತಿದ್ದೇನೆ ಎಂದು ಹೇಳಿದರು. ಲೋಕಸಭೆಯಲ್ಲಿ ಒಂದೇ ಒಂದು ಭಾಷಣ ಮಾಡಿದರು. ಕೊನೆಯ ದಿನ ಸ್ಪೀಕರ್ ಅವರಿಗೆ ಹೋಗಿ ಕೇಳಿದೆ, ನಾನು ಅಮ್ಮ 10 ತಿಂಗಳಲ್ಲಿ ನಾನು ಈ ದೇಶದಲ್ಲಿ ಏನೇನು ಮಾಡಿದ್ದೇನೆ ಅಂತ ಹೇಳಲಿಕ್ಕಾದರೂ ಕೊನೆಯ ದಿನ
ಅವಕಾಶ ಕೊಡಮ್ಮ, ನಾನು ನಿಲ್ಲದಿಲ್ಲ ಮುಂದೆ ಪಾರ್ಲಿಮೆಂಟ್ಗೆ ಅಂತೇಳಿ 13 ಜನವರಿ 2019 ಆ ಒಂದು ಪ್ರತಿಜ್ಞೆ ಮಾಡಿದಂಥ ದೇವೇಗೌಡ ಇವತ್ತು ಮತ್ತೆ ಬಂದು ನಿಮ್ಮ ಮುಂದೆ ನಿಂತು ಸಿದ್ದರಾಮಯ್ಯ ನಾನು ಹೋರಾಟ ಮಾಡಬೇಕಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ಕಾಂಗ್ರೆಸ್ನ ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ಹೇಳುವ ಆ ಅಹಮ್ಮಿನ ಮಾತೇನಿದೆ ಅದನ್ನು ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ರೈತರ ಸ್ಥಿತಿ ಏನಂತೂ ಗೊತ್ತಿದೆ ನನಗೆ. ತೆಂಗು ಅಡಿಕೆ ಹೋಗಿರ್ತಕ್ಕಂಥ ಎಲ್ಲ ರೈತರದ್ದು ಅವರ ತೋಟಗಳಲ್ಲಿ ಹೋಗಿ ಆ ಫೋಟೋಗಳನ್ನ ತೆಗೆದುಕೊಂಡು ನಾನು ಒಂದು ಆಲ್ಬಮ್ ಮಾಡಿಸಿ ಮೋದಿ ಹತ್ರ ಹೋಗಿ ಕೊಟ್ಟರೆ ಚಕಾರ ಶಬ್ದ ಎತ್ತಲಿಲ್ಲ. ಅದೇ ಶರದ್ ಪವಾರ್ ಇದ್ದಾಗ ಇದೇ ಒಂದು ಸನ್ನಿವೇಶದಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಅವತ್ತು ಹೋದೆ. ನಾನು ಶರದ್ ಪವಾರ್ ಹತ್ರ ಮಾತನಾಡಿದಾಗ ಮಾರನೇ ದಿನವೇ ಕಳಿಸ್ಕೊಟ್ರು ಒಂದು ಪರೀಕ್ಷೆ ಮಾಡಲಿಕ್ಕೆ. ಮಾಡಿ ಒಂದು ಮರಕ್ಕೆ 12,000 ರೂಪಾಯಿ ಕೊಡೋ ತೀರ್ಮಾನ ಮಾಡಿದ್ರು. ಆ ಕಾಲ ಬೇರೆ, ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ. ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ದೇಶಕ್ಕೆ ಅಚ್ಚೇ ದಿನ್ ಬರಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದರು. ಆದರೆ ಬಂಡವಾಳಶಾಹಿಗಳಿಗೆ, ಬ್ಯಾಂಕುಗಳ ಲೂಟಿಕೋರರಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅಚ್ಚೇ ದಿನ್ ಬಂದಿದ್ದೇ ಹೊರತು ಜನಸಾಮಾನ್ಯರಿಗಲ್ಲ ಎಂದರು. ದೇವೇಗೌಡರು ಮಾತನಾಡುವಾಗ ಒಂದು ಮಾತು ಹೇಳಿದ್ರು, ನರೇಂದ್ರ ಮೋದಿ ಅವರಿಗೆ ಹಮ್ಮು ಬಂದಿದೆ, ಅಧಿಕಾರದ ಪಿತ್ತ ತಲೆಗಟ್ಟಿಕೊಂಡಿದೆ. ಚುನಾವಣಾ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮನೆಗಳ ಮೇಲೆ ದಾಳಿ ಮಾಡಿಸೋದು, ಇನ್ಕಮ್ ಟ್ಯಾಕ್ಸ್ ನವರನ್ನ ಉಪಯೋಗಿಸ್ಕೊಂಡು. ಬಿಜೆಪಿ ಅವ್ರದ್ದು ಯಾಕೆ ಒಬ್ಬರದು ದಾಳಿ ಮಾಡಿಲ್ಲ ನೀವು? ಯಡಿಯೂರಪ್ಪನ ಮನೆನೂ ಮಾಡಿ ದಾಳಿನ, ಶೋಭಾ ಕರಂದ್ಲಾಜೆ ಮನೆನೂ ದಾಳಿ ಮಾಡಿ, ಜಗದೀಶ್ ಶೆಟ್ಟರ್ ಮನೆನೂ ದಾಳಿ ಮಾಡಿ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಂದ್ಸಾರಿ ಈಶ್ವರಪ್ಪನ ಮನೆ ದಾಳಿ ಆಯ್ತು. ದಾಳಿ ಮಾಡಿದ್ರೆ ಅವನ ಮನೆಯಲ್ಲಿ ನೋಟ್ ಎಣಿಸೋ ಮಿಷಿನ್ಗಳು ಸಿಕ್ಕಿದ್ದವು. ನರೇಂದ್ರ ಮೋದಿ ಅವರಿಗೆ ಸೋಲ್ತೀನಿ ಅಂತಕ್ಕಂಥ ಭಯಕರವಾಗಿದೆ. ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ CS ಪುಟ್ಟರಾಜು, ಮಾಜಿ ಸಚಿವ CM ಇಬ್ರಾಹಿಂ, ಶಾಸಕ ಡಾಕ್ಟರ್ K ಅನ್ನದಾನಿ, ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ, ಕೆಪಿಸಿಸಿ ಕಾರ್ಯದರ್ಶಿ ದಡದಪುರ ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಹಿರಿಯ ನಾಗರಿಕರ ವೇದಿಕೆ, ಶ್ರೀ ರಾಮ ಭಕ್ತ ಮಂಡಳಿ ಹಾಗೂ ಗಾಂಧಿ ಭವನದ ವತಿಯಿಂದ ಪ್ರಥಮ ವರ್ಷದ ರಾಮನವಮಿಯನ್ನು ಗಾಂಧಿ ಭವನದ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶ್ರೀರಾಮನ ಭಾವಚಿತ್ರಕ್ಕೆ ಗಣ್ಯರು ಪೂಜೆ ಸಲ್ಲಿಸಿ ನಮನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಶ್ರೀರಾಮನ ಗುಣಗಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಲಿಂಗಣ್ಣ ಬಂದೂಕರ್, ಅರುಣ್ ಕುಮಾರ್, ಅಂಬುಜಮ್ಮ, ಅಪ್ಪಾಜಯ್ಯ ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ಮಜ್ಜಿಗೆ ಹಾಗೂ ಪಾನಕವನ್ನು ವಿತರಿಸಲಾಯಿತು. ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿರವರು ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ವ್ಯಾಪಕ ಪ್ರಚಾರ ನಡೆಸಿದರಲ್ಲದೆ ಮತ್ತೊಂದೆಡೆ ಕ್ಷೇತ್ರದ ಶಾಸಕರಾದ ಸುರೇಶ್ ಗೌಡ ಚಲುವರಾಯಸ್ವಾಮಿ ವಿರುದ್ಧ ನೇರ ಆರೋಪ ಮಾಡುವ ಮೂಲಕ ಮಾಜಿ ಶಾಸಕರು ಸುಮಲತಾ ಪರ ಪ್ರಚಾರ ಮಾಡುತ್ತಿದ್ದಾರೆಂದು ದೂರಿದರು. ಲೋಕಸಭಾ ಚುನಾವಣೆಗೆ ಕೇವಲ 5 ದಿನಗಳು ಬಾಕಿ ಇದ್ದು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ನಾಗಮಂಗಲ ತಾಲೂಕಿನ ಬೋಗಾದಿಯ ಸಂತೆ ಮೈದಾನದಲ್ಲಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರೀ ಗಾತ್ರದ ಹೂವಿನ ಹಾರವನ್ನು ಹಾಕಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಕಾಂಗ್ರೆಸ್ ಮುಖಂಡರಾದ ಚಲುವರಾಯಸ್ವಾಮಿ ಅವರು ನೇರವಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ಮಾಡುತ್ತಿದ್ದಾರೆ. ನಾನು ಅವರನ್ನು ಪ್ರಚಾರಕ್ಕೆ ಕರೆಯುವುದಿಲ್ಲ ಎಂದು ತಿಳಿಸಿದರು. ಯಾರೋ ಒಬ್ಬ ಮುಖಂಡರು ಬೆಂಬಲಿಗರು ಮಾತ್ರ ಇವತ್ತು ಪಕ್ಷೇತರ ವಿರೋಧಿ ಬಿಜೆಪಿ ಅಭ್ಯರ್ಥಿ ಪರವಾಗಿದ್ದಾರೆ. ಕಾಂಗ್ರೆಸ್ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ನೀವೇನಾದ್ರೂ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಪಟ್ಟ? ನಾವು ಎಲ್ಲರೂ ಭೇಟಿ ಮಾಡ್ತೀವಿ. ಯಾರು ನಮ್ಮ ಪರವಾಗಿ ಬರ್ತೀವಿ ಸ್ವಾಮಿ ಅವ್ರನ್ನ ಭೇಟಿ ನಾನು ಮಾಡೋದು. ಒಂದ್ ವೇಳೆ ನೀವು ಕರೆದ್ರೆ ಬರೋದಾದ್ರೆ? ನಾನು ರಾಜಕೀಯ ಜೀವನದಲ್ಲೇ ಮಾಡೋದು. ನೀವು ಕರೆದ್ರೆ ನಾನು ಆತನಿಗೆ ವಿರೋಧಿ, ರಾಜಕೀಯ ವಿರೋಧಿ. ಆತ ನನಗೆ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೇ ತೊಂದರೆ ಕೊಟ್ಟಿದ್ದ, ರಾಜಕೀಯಕ್ಕೆ ಬಂದಮೇಲೂ ತೊಂದರೆ ಕೊಟ್ಟಿದ್ದಾನೆ. ಸೊ ನಾನು ದ್ವೇಷ ಮಾಡ್ತೇನೆ.
ಯಾರ ವಿರುದ್ಧ ಏನು ಕ್ರಮ ತಗೋಬೇಕು, ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಆ ಪಕ್ಷ ಮುಖಂಡರಿಗೆ, ಆ ಪಕ್ಷಕ್ಕೆ ಗೊತ್ತಿದೆ. ಅವರು ಸೂಕ್ತ ಸಂದರ್ಭದಲ್ಲಿ ಇದಕ್ಕೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ. ಪರೋಕ್ಷವಾಗಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಮಾಡ್ತೀವಿ, ಇದು ಪಕ್ಷಕ್ಕೆ ಹಿನ್ನಡೆ ಆಗುತ್ತಾ ಅಂತ? ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಇನ್ನೂ ಸಮಯಾವಕಾಶ ಇದೆ, ತಿದ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಭಾವಿಸಿದ್ದೀವಿ. ಹಂಗನ್ಬಿಟ್ಟು ನಾವು ಸಂಪೂರ್ಣವಾಗಿ ಅವರೇ ನಂಬ್ಕೊಂಡೇನು ಕೂತಿಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರು ಹಲಗೂರು ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ಅಭಿಮಾನಿಗಳಲ್ಲಿ ಮತಯಾಚನೆ ಮಾಡಿದರು. ಹಲಗೂರು ವ್ಯಾಪ್ತಿಯಲ್ಲಿ ತೆರೆದ ವಾಹನದಲ್ಲಿ ಸುಮಲತಾ ಅಂಬರೀಶ್ ರವರು ಪ್ರಚಾರ ನಡೆಸಿದ ಸಂದರ್ಭದಲ್ಲಿ ಮಹಿಳೆಯರಾದೆಯಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಮಲತಾರವರು, ಮತದಾನ ಮಾಡುವಾಗ ಯೋಚಿಸಿ ಮತದಾನ ಮಾಡಿ, ಮೋಸದ ರಾಜಕಾರಣಕ್ಕೆ ಮಾರು ಹೋಗಬೇಡಿ ಎಂದು ಹೇಳಿದರು. ಈ ಚುನಾವಣೆಯಲ್ಲಿ ಏನೇನು ನಡೀತಾ ಇದೆ, ಇನ್ನು ಮುಂದೆ ಏನು ನಡೆಯುತ್ತೆ ಅನ್ನೋದು ಬಹುಶಃ ನೀವೆಲ್ಲರೂ ನೋಡೇ ಇದ್ದೀರಾ, ನೋಡ್ತೀರಾ. ಇದರಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನೀವೆಲ್ಲರೂ ತಿಳ್ಕೊಂಡು ಯೋಚನೆ ಮಾಡಿ ವಿಚಾರವಂತರಾಗಿ ಮತವನ್ನು ಹಾಕಬೇಕಾಗಿದೆ. ಒಂದು ಕಡೆ ಸ್ವಾರ್ಥ ರಾಜಕಾರಣ, ಮೋಸದ ರಾಜಕಾರಣ, ಸುಳ್ಳು ಭರವಸೆಯ ರಾಜಕಾರಣ, ದ್ವೇಷದ ರಾಜಕಾರಣ, ಕುತಂತ್ರದ ರಾಜಕಾರಣ, ಮಹಿಳೆಯರ ಬಗ್ಗೆ ಒಂದು ಕಿಂಚಿತ್ತು ಗೌರವ ಇಲ್ಲದ ರಾಜಕಾರಣ, ನಮ್ಮ ದೇಶದ ಸೈನಿಕರ ಬಗ್ಗೆ ಒಂದು ಕೇವಲವಾದ ಪದಗಳನ್ನ ಬಳಸಿದ ನಾಯಕರಿರೋ ರಾಜಕಾರಣ, ನಮ್ಮ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದ ರಾಜಕಾರಣ, ಬರೀ ಮಾತುಗಳಲ್ಲಿ ಸುಳ್ಳು ಹೇಳಿಕೊಂಡು ಸುಳ್ಳು ಭರವಸೆಗಳು ಕೊಟ್ಕೊಂಡು ಬಂದಿರೋ ರಾಜಕಾರಣ. ನಿಮ್ಮ ಊರ ವಿಷಯಕ್ಕೆ ಬರೋಣ. ಮಹಿಳೆಯರು ಅಂತಾರೆ, ರೈತರಂತಾರೆ. ರೈತನ ಮಗಳು ಲಕ್ಷ್ಮೀ ಅಶ್ವಿನಿಗೌಡ ನಿಮ್ಮ ಊರಿನವರೇ. ಅವರು ಒಳ್ಳೆ IAS ಓದಿ ಕೆಲಸದಲ್ಲಿದ್ದಾಗ ರೈತನ ಮಗಳು ಕಷ್ಟಪಟ್ಟು IAS ಓದಿ ಒಳ್ಳೆ ಪದವಿಯಲ್ಲಿದ್ದವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತೀವಿ ಅಂತ ಮೋಸ ಮಾಡಿ ಕಳಿಸಿದ್ದಾರೆ. ಈಗ ಅಲ್ಲಿ ಅಧಿಕಾರನೂ ಕಳ್ಕೊಂಡು ಇಲ್ಲಿ ರಾಜಕೀಯದಲ್ಲಿ ಅವ್ರಿಗೆ ಯಾವುದೊಂದು ಭವಿಷ್ಯವನ್ನ ಇವರು ಏನೇನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರ. ಅರ್ಥ ಇಲ್ಲದ ರಾಜಕಾರಣಿ ಒಬ್ಬರು ಅಂದ್ರೆ ಅದರ ಅಂಬರೀಶ್ ಅವರು. ಅದಕ್ಕೆ ನೀವು ಇನ್ನೂ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರ. ಆ ಒಂದು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗೋ ಒಂದು ಆಸೆ ನನಗೂ. ಆ ಒಂದು ರಾಜಕಾರಣವನ್ನು ನೀವು ಪ್ರೋತ್ಸಾಹ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಒಂದು ಕುತಂತ್ರದ ಒಂದು ಹಿನ್ನೆಲೆಯಲ್ಲಿ ಇನ್ನೂ ನನ್ನ ಹೆಸರಲ್ಲಿ 3 ಜನ ಸುಮಲತಾ ಅನ್ನೋರ ಹೆಸರು ನಾಮಿನೇಷನ್ ಮಾಡಿಸಿದ್ದಾರೆ. ಜನರನ್ನ ಮೋಸ ಮಾಡೋದು, ದಿಕ್ತಪ್ಪಿಸೋದು ಬಿಟ್ಟರೆ ಇನ್ನೇನೂ ಇಲ್ಲ ಈ ರಾಜಕಾರಣದ ಒಂದು ವೈದ್ಯ. ನೀವು ಒಂದು ವಿಷಯ ನೆನಪಿಟ್ಕೊಳ್ಳಿ, ಈ ಬಾರಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚು. ಹಾಗಾಗಿ 2 ವೋಟಿಂಗ್ ಮಷೀನ್ ಇರುತ್ತೆ. 2ನೇ ವೋಟಿಂಗ್ ಮಷೀನಲ್ಲಿ ನೀವು ನೋಡ್ಬೋದು ನನ್ನ ಕ್ರಮ ಸಂಖ್ಯೆ 20. ಅದರಲ್ಲಿ ನನ್ನ ಹೆಸರು ಸುಮಲತಾ ಅಂಬರೀಶ್ ಅನ್ನೋದು ಸ್ಪಷ್ಟವಾಗಿರುತ್ತೆ. ನನ್ನ ಫೋಟೋನು ಇರುತ್ತೆ. ಅದನ್ನು ನೋಡಿ ನೀವು ಸುಲಭವಾಗಿ ಕಂಡುಹಿಡಿತೀರಾ. ಜೊತೆಗೆ ನನ್ನ ಚಿಹ್ನೆ ಕಹಳೆ ಊದ್ತಿರೋ ರೈತ, ಆಶೀರ್ವಾದ ಮಾಡಿ. ಇದೇ ಸಂದರ್ಭದಲ್ಲಿ ಸುಮಲತಾ, ದರ್ಶನ್, ಯಶ್ ಹಾಗೂ ಅಭಿಷೇಕ್ ಗೌಡರವರ ಭಾವಚಿತ್ರ ಹೊತ್ತ ಟಿ ಶರ್ಟ್ಗಳನ್ನು ಧರಿಸಿದ ಬಾಣಸಮುದ್ರ ಗ್ರಾಮದ ಯುವಕರು ಮೆರವಣಿಗೆಯಲ್ಲಿ ಗಮನ ಸೆಳೆದರು. ಚುನಾವಣಾ ದಿನಾಂಕ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಂಡಾಯವನ್ನು ಶಮನಗೊಳಿಸುವ ಹಿನ್ನೆಲೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರೊಂದಿಗೆ ಸಚಿವ CS ಪುಟ್ಟರಾಜರವರು ಸಂಧಾನ ಸಭೆ ನಡೆಸಿದರು. ಪಾಂಡುಪುರ ಪಟ್ಟಣದ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಡಾಕ್ಟರ್ M ಮಾಯಿಗೌಡರ ಮನೆಯಲ್ಲಿ ಸಭೆ ನಡೆಸಿದ CS ಪುಟ್ಟರಾಜು ನಿಖಿಲ್ ರವರನ್ನ ಭಾರಿ ಮತಗಳ ಅಂತರದಿಂದ ಗೆಲ್ಲಿಸಲು ಸ್ಥಳೀಯ ಮಟ್ಟದಲ್ಲಿ ಎಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಕ್ಕೆ ನಮ್ಮ ಸೀಟ್ ಬಂದ್ರೆ ನಿಮಗೆ ಜಾಸ್ತಿ. ಮೈತ್ರಿ ಅಭ್ಯರ್ಥಿಯ ಪರವಾಗಿ ಚುನಾವಣೆನ ನಾವು ಗೆಲ್ಲಿಸ್ತೀವಿ.
ಪಣತೊಟ್ಟಿ ನಿಲ್ತೀವಿ. ಪಕ್ಷಾತೀತವಾಗಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಮಾಡಿ ಅತ್ಯಂತ ಹೆಚ್ಚಿನ ಬಹುಮತವನ್ನ ಸಚಿವರ ಕ್ಷೇತ್ರದಲ್ಲಿ ಕೊಡಿಸುವ ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕೃಷ್ಣೇಗೌಡ, ಮುನ್ಮುನ್ ಉಪಾಧ್ಯಕ್ಷರಾದ ರವಿಕುಮಾರ್, ಕಾಂಗ್ರೆಸ್ನ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷರಾದ ರಮೇಶ್, ಕೆ ಕುಬೇರ್, ಚಿಕ್ಕಾಡೆ ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮತ್ತೊಂದೆಡೆ ವಿಸಿ ಕಾಲೋನಿಯ ಪುಟ್ಟಣ್ಣ ಎಂಬುವರ ಟೀ ಹೋಟೆಲ್ನಲ್ಲಿ ಸಾಮಾನ್ಯ ಪ್ರಜೆಯ ರೀತಿ ಸಚಿವ ಪುಟ್ಟರಾಜು ಟೀ ಕುಡಿದು ಪ್ರಚಾರ ಮುಂದುವರೆಸಿದರು. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಬೆಂಬಲ ನೀಡುವಂತೆ ಅಭ್ಯರ್ಥಿ ಅರವಿಂದ್ ಪ್ರೇಮಾನಂದ್ರವರು ಮನವಿ ಮಾಡಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಮತದಾನ ಮಾಡುವ ಅಧಿಕಾರವಿದೆ. ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮತ್ತು ಪಾರದರ್ಶಕ ಆಡಳಿತ ಅನಿವಾರ್ಯವಾಗಿದೆ. ನನ್ನ ರಾಜಕೀಯ ಪ್ರವೇಶ ಹಣಕ್ಕಾಗಿ ಅಲ್ಲ, ಆರೋಗ್ಯಕರ ಸಮಾಜಕ್ಕೆ ಎಂದು ಹೇಳಿದರು. ನನ್ನ ಆಕಾಂಕ್ಷೆಗಳು ಏನಿದೆ, ಮಂಡ್ಯದ ಸ್ವಾಭಿಮಾನಕ್ಕೋಸ್ಕರ ಇವತ್ತು ನಾನು ಈ ಕಣಕ್ಕಿಳಿದಿರೋದು. ನಮ್ಮ ಜನ, ನಮ್ಮ ಊರು, ಆಮೇಲೆ ವ್ಯವಸ್ಥೆ ಹದಗೆಡ್ತಾ ಇದೆ ಕರ್ನಾಟಕದಲ್ಲಿ. ವಿರೋಧವನ್ನು ಮಾತಾಡೋಕ್ಕೆ ಕೊನೆಯಲ್ಲಿ ಎಲ್ಲ ಒಳ್ಳೆ ದಾರಿಲಿ ಹೋಗಬೇಕು. ಗೋಷ್ಠಿಯಲ್ಲಿ ರಾಮಣ್ಣ, ಕುಮಾರ್, ಅಭಿನಂದನ್ ಉಪಸ್ಥಿತರಿದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಸುಮಲತಾ ಅಂಬರೀಶ್ ಅವರ ಪರ ಅವರ ಪುತ್ರ ಅಭಿಷೇಕ್ ಗೌಡ ಹಾಗೂ ರೈತ ನಾಯಕರಾದ ಪುಟ್ಟಣ್ಣಯ್ಯರವರ ಪುತ್ರ ದರ್ಶನ್ ಪುಟ್ಟಣ್ಣಯ್ಯರವರು ಬಿರುಸಿನ ಪ್ರಚಾರವನ್ನು ನಡೆಸಿದರು. ಪಾಂಡವಪುರ ತಾಲೂಕಿನ ಹೊಸ ಕನ್ನಂಬಾಡಿ ಬಳಿಯಿಂದ ಪ್ರಚಾರ ಆರಂಭಿಸಿದ ಅಭಿಷೇಕ್ ಗೌಡ ಮೊದಲಿಗೆ ಬಸವಣ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ತೆರೆದ ವಾಹನದಲ್ಲಿ ಮತಯಾಚನೆ ಮಾಡಿದ ಅಭಿಷೇಕ್ ಗೌಡ, ನನ್ನ ತಂದೆಗೆ ತೋರಿದ ಪ್ರೀತಿಯನ್ನು ನನ್ನ ತಾಯಿಗೂ ಸಹ ತೋರಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಭಿಷೇಕ್ ರವರಿಗೆ ಮುತ್ತೈದೆಯರು ಮಂಗಳಾರತಿ ನೆರವೇರಿಸಿದರು. ಖುದ್ದು ಜನರ ಬಳಿ ತೆರಳಿ ಕೈ ಮುಗಿದು ಮತಯಾಚನೆ ಮಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರವರು ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಹಾಗೂ ಮಂಡ್ಯ ಜಿಲ್ಲೆ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾವೇರಿ ಭೂಮಿ ಬಳಗದ ಅಧ್ಯಕ್ಷರಾದ ರಾಮೇಗೌಡ ಗಂಭೀರ ಆರೋಪ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 1995ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ 11 ಟಿಎಂಸಿ ನೀರು ಬಿಡುಗಡೆ ಮಾಡಲು ಆದೇಶ ಮಾಡಿದಾಗ ಕರ್ನಾಟಕದಲ್ಲಿ ತೀವ್ರ ಬರಗಾಲ ಇದ್ದರೂ ಸಹ ದೇವೇಗೌಡರು ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಹರಿಸಿದ್ದಾರೆ. ಇವರು ಹೇಗೆ ಮಣ್ಣಿನ ಮಗ ಆಗಲು ಸಾಧ್ಯ ಎಂದು ಪ್ರಶ್ನಿಸಿದರು. 90ನೇ ಇಸ್ವಿನಲ್ಲಿ ಕರುಣಾನಿಧಿ ತಮಿಳುನಾಡು ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ನೀರಾವರಿ ಮಂತ್ರಿ ದೇವೇಗೌಡ, ವಿ.ಪಿ. ಸಿಂಗ್ ಪ್ರಧಾನಿ, ರಾಷ್ಟ್ರಪತಿ ವೆಂಕಟರಾಮನ್. ದೇವೇಗೌಡರು ಈ ಗೌರ್ಮೆಂಟ್ ಸಪೋರ್ಟೆಡ್ ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನಾಟಕೀಯ ರೂಪನ ತಾಳಿದ್ರ ಹೊರತು ನಮ್ಮ ಮಂಡ್ಯ ಜಿಲ್ಲೆನ ಬಲಿಪಶು ಮಾಡಿದಾರೆ ಹೊರತು ಬೇರೆ ಯಾವ ಉದ್ದೇಶ, ಅವರ ಅಧಿಕಾರದ ಆಸೆಗೋಸ್ಕರ ಬಲಿಪಶು ಮಾಡಿದ್ದಾರೆ. 95-96ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನೀರು ಬಿಡಲ್ಲ ಅಂತ ಹೇಳಿ ಪುನಃ ನೀರು ಬಿಟ್ಟಿದ್ದಾರೆ. ಅವರೇನು ನೈಟ್ ಆ್ಯಂಡ್ ನೈಟ್, ರಾತ್ರಿ ಬಿಟ್ಟು ನೀರನ್ನು ತಮಿಳುನಾಡಿಗೆ ಹರಿಸಿದ್ದಾರೆ. ಈಗ ನಮ್ಮ ಮಂಡ್ಯ ಜಿಲ್ಲೆ ಏನಾಗಿದೆ, ಬರಗಾಡಾಗಿದೆ. ಈ ಬರಗಾಡು ಪ್ರದೇಶಕ್ಕೆ ಏನಪ್ಪ ಅಂದರೆ ಹಿಂದೆ ಕಾಗೆ ಮಂಡ್ಯ, ಗೂಬೆಮದ್ದೂರು, ಕತೆ ಮಳವಳ್ಳಿ ಅಂತ ಹೆಸರಿತ್ತು. ಆ ಹೆಸರನ್ನ ಪುನರ್ ನಾಮಕರಣ ಮಾಡೋದಕ್ಕೆ ಮಂಡ್ಯ ಜಿಲ್ಲೆಗೆ ದೇವೇಗೌಡರ ಮಂತಂದವರು ಕಾಲಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ನಮಗಿದ್ದಿದ್ದ ಮಠ ಒಂದೇ ಒಂದು, ಇದು ವಿಶ್ವ ಒಕ್ಕಲಿಗರ ಮಠ ಅಂತೇಳ್ಬಿಟ್ಟು ಅದೊಂದು ಸೃಷ್ಟಿ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರು ಇವರು? ಮಂಡ್ಯ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ಇವರ ಸ್ವಾಭಿಮಾನಕ್ಕೋಸ್ಕರವಾಗಿ ನಮಗೆ ಬಂದು ಜನಗಳು ಹಿಂಸೆ ಕೊಟ್ಟರು ಅನ್ನುವಂಥ ಭಾವನೆ ಮೇಲೆ ಇವ್ರು ಬಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ ಹೊರತು ಆ ಹುಡುಗನಿಗೆ ಏನು ಗೊತ್ತಿದೆ, ನಿಖಿಲ್ ಕುಮಾರಸ್ವಾಮಿಗೆ ಏನು ಗೊತ್ತಿದೆ ಕಾವೇರಿ ಬಗ್ಗೆ? ಇವತ್ತೇನಾದರೂ 8 MLAಗಳು ಮಂಡ್ಯ ಜಿಲ್ಲೆಯಲ್ಲಿ ಬಂದಿದೆ ಅಂದರೆ ಮೂಲ ಕಾರಣಕರ್ತರೇ ಅಂಬರೀಷು. ಅವರ ಹೆಂಡತಿ ಮಂಡ್ಯ ಜಿಲ್ಲೆ ಸೊಸೆ, ಆ ಸೊಸೆಗೂ ಅವಮಾನ ಮಾಡಿದ್ದಾರೆ. ಆ ಹೆಣ್ಣು ಮಗಳಿಗೆ ಮಾನಸಿಕವಾಗಿ ಹಿಂಸೆನೂ ಕೊಟ್ಟಿದ್ದಾರೆ. ಇದು ಸರಿನಾ ಅಂತಕ್ಕಂಥದ್ದನ್ನು ತಾವು ಮಾಧ್ಯಮ ಮಿತ್ರರೇ ಯೋಚನೆ ಮಾಡಬೇಕು. ಏಪ್ರಿಲ್ 18ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವುದಾಗಿ ರಾಜ್ಯ ಆರಾಧ್ಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಆರಾಧ್ಯ ಗುರು ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ, ತುಮಕೂರು ಎಚ್.ಡಿ. ದೇವೇಗೌಡ ಹಾಗೂ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರನ್ನು ಬೆಂಬಲಿಸಲಿದ್ದೇವೆ. ನಮಗೆ ಮತ್ತು ಒಕ್ಕಲಿಗ ಸಮುದಾಯಕ್ಕೂ ಪೂಜಾ ವಿಧಾನದಲ್ಲಿ ಅವಿನಾಭಾವ ಸಂಬಂಧವಿದೆ ಎಂದರು. ನಾವು ಆರಾಧ್ಯ ಜನಾಂಗದವರಾಗಿತ್ಕೊಂಡು ನಮಗೆ ಏನಿದ್ರೂ ಒಕ್ಕಲಿಗ ಇವರು ನಮಗೆ ಗುರುಸ್ಥಾನ, ನಮ್ಮನ್ನು ಗುರುಸ್ಥಾನ ಭಾವನೆಯಲ್ಲಿ ನೋಡ್ತಾರೆ. ಅವ್ರಿಗೆ ನಾವು ಗುರುಗಳಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಹಾಗೂ ತಿರ್ಗಿ ನಮ್ಮ ಮಂಡ್ಯ ಜಿಲ್ಲೆ ಆಗಲಿ ಎಲ್ಲ ಇದರಲ್ಲೂ ಒಳ್ಳೆಯ ಅಭಿವೃದ್ಧಿ ಇದು ಮಾಡ್ತಾ ಇದ್ದಾರೆ. ನಮ್ಮ ಜನಾಂಗಕ್ಕೆ ಇವರು ಬಹಳಷ್ಟು ಪ್ರೋತ್ಸಾಹಿಸ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ತುಮಕೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 18,000 ಮತದಾರರಿದ್ದೀವಿ. ಗೋಷ್ಠಿಯಲ್ಲಿ ಶಿವಕುಮಾರ್, ಚಂದ್ರು, ಸೋಮಾರಾಧ್ಯ ಉಪಸ್ಥಿತರಿದ್ದರು. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾ ಛಲವಾದಿ ಮಹಾಸಭಾವು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರನ್ನು ಬೆಂಬಲಿಸಲಿದೆ ಎಂದು ಮಹಾಸಭಾದ ಸಂಘಟನಾ ಕಾರ್ಯದರ್ಶಿ ಆತ್ಮಾನಂದ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಆತ್ಮಾನಂದರವರು, ಅಂಬರೀಶ್ ರವರು 3 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರ ನಿಧನದಿಂದ ತೆರವಾದ ಸ್ಥಾನವನ್ನು ತುಂಬಲು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸುಮಲತಾರವರು ಸ್ಪರ್ಧೆ ಮಾಡಿದ್ದಾರೆ. ಸಮುದಾಯದಲ್ಲಿ 4.5 ಲಕ್ಷ ಮತದಾರರಿದ್ದು ಎಲ್ಲರೂ ಸಹ ಸುಮಲತಾರವರನ್ನು ಬೆಂಬಲಿಸಲಿದ್ದಾರೆ ಎಂದು ಹೇಳಿದರು. ಲೋಕಸಭಾ ಚುನಾವಣೆ ನಡೀತಾ ಇದೆ. ಸುಮಲತಾ ಅಂಬರೀಶ್ ರವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಅಂಬರೀಶ್ ರವರು 3 ಬಾರಿ ಲೋಕಸಭಾ ಸದಸ್ಯರಾಗಿ 2 ಬಾರಿ ಶಾಸಕರಾಗಿ ತನ್ನದೇ ಆದಂಥ ಛಾಪನ್ನು, ಅಭಿಮಾನಿಗಳನ್ನು ಹೊಂದಿದ್ದಾರೆ. ನಮ್ಮ ಸಮಾಜ ಈ ಒಂದು ಜಿಲ್ಲೆಯಲ್ಲಿ ಅತ್ಯಧಿಕ 2ನೇ ಸ್ಥಾನದಲ್ಲಿ 4.5 ಲಕ್ಷ SCಗಳು ಇರುವಂಥ ಜಿಲ್ಲೆ ಇದು. ಛಲವಾದಿ ಬಂಧುಗಳು ಕೂಡ 4 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಜಿಲ್ಲೆಯಲ್ಲಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಛಲವಾದಿ ಸಭಾದ ಅಧ್ಯಕ್ಷರನ್ನ ಸಂಪರ್ಕಿಸಿ ಅವರು ಕೂಡ ನಮ್ಮೆಲ್ಲರ ಬೆಂಬಲ ಸುಮಲತಾ ಅಂಬರೀಶ್ ರವರಿಗೆ ಸ್ವತಂತ್ರ ಅಭ್ಯರ್ಥಿಗೆ ಕೊಡೋಣ ಅಂತ ಹೇಳ್ತಾ ಅವರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಾವು ಕೂಡ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳನ್ನು ಸಂಘಟನೆ ಮಾಡಿ ಅವರನ್ನು ಸಂಪರ್ಕ ಮಾಡಿ ಅವರ ಮನದಾಳನ ಮಾತನ್ನು ಅರಿತು ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಸುಮಲತಾ ಅಂಬರೀಶ್ ರವರ ಕ್ರಮ ಸಂಖ್ಯೆ 20. ಗೋಷ್ಠಿಯಲ್ಲಿ ಆತ್ಮಾನಂದ, ಸೋಮೇಶ್, ಅಮರೇಶ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ದಾರಿ ತಪ್ಪಿಸುತ್ತಿರುವ ಪ್ರಾದೇಶಿಕ ಪಕ್ಷಗಳು, ದೇಶದ ಗಮನ ಸೆಳೆದಿರುವ ಲೋಕಸಭಾ ಚುನಾವಣೆ, ಮಂಡ್ಯದಲ್ಲಿ ಕುಮಾರ ಬಂಗಾರಪ್ಪ ಹೇಳಿಕೆ. ನಾಗಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ವ್ಯಾಪಕ ಪ್ರಚಾರ, ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ, ಚಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿ. ಬಂಡಾಯ ಶಮನಕ್ಕೆ ಯತ್ನ, ಪಾಂಡವಪುರದಲ್ಲಿ ಸಭೆ, ಸಚಿವ ಪುಟ್ಟರಾಜರವರಿಂದ ಸಂಧಾನ ಯಶಸ್ವಿ. ಸಂಭ್ರಮದ ರಾಮನವಮಿ ಆಚರಣೆ, ಗಣ್ಯರಿಂದ ಶ್ರೀರಾಮನ ಗುಣಗಾನ, ಭಕ್ತರಿಗೆ ಮಜ್ಜಿಗೆ ಪಾನಕ ವಿತರಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.